ಸರ್ ನಮಸ್ಕಾರ. ನಮಸ್ಕಾರ, ನಮಸ್ಕಾರ. ಹೇಗಿದ್ದೀರಾ? ತುಂಬಾ ಚೆನ್ನಾಗಿದೆ. ನರ್ವಸ್ನೆಸ್ ಇದೆಯಾ? ಇಲ್ಲಪ್ಪ. ನರ್ವಸ್ ಎಲ್ಲ ಇಲ್ಲ. ಗೌರವ್ ಶೆಟ್ಟಿ ಇದಾರಲ್ಲ ಫುಲ್ ಜಾಲಿಯಾಗಿರ್ತಾರಪ್ಪ ಆ ಪಕ್ಕದಲ್ಲಿದ್ರೆ. ಯೂಟ್ಯೂಬ್ ಸೂಪರ್ ನಮಸ್ಕಾರ. ಹೇಗಿದ್ದೀರಾ ಗೌರವ್ ಶೆಟ್ಟಿ ಅವರೇ? ನಮಸ್ಕಾರ ಸರ್. ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಅವ್ರು ಹೇಳ್ತಿದ್ರೆ ನರ್ವಸ್ನೆಸ್ ಏನು ಇಲ್ಲ ಅಂತ. ಶಾಕ್ ಅಲ್ಲಿ ಇದಾರೆ ಅವ್ರು. ಯಾರು? ಗೌರವ್ ಅವರ? ಮತ್ತೆ ನೀವು ಅವ್ರು ನರ್ವಸ್ ಅಲ್ಲಿ ಇಲ್ಲ ಅಂದ್ರೆ ಇವ್ರು ಶಾಕ್ ಅಲ್ಲಿ ಇರ್ತೀನಿ. ಇಲ್ವಾ? ಇಲ್ಲ ಅದು ಒಳ್ಳೇದೇ ಅಲ್ವಾ? ಪ್ರೊಡ್ಯೂಸರ್ ರಿಲೀಸ್ ಟೈಮ್ ಬಂದಾಗ ಜನರಲ್ ಆಗಿ ನರ್ವಸ್ ಇದೀನಿ ಅಂತಾರೆ. ಬಟ್ ಅವರು ಆರಾಮ್ ಸುಖಿ ಭವ ಅನ್ನಂಗಿದೆ. ಸರ್, ಯಾಕೆಂದ್ರೆ ಎಲ್ಲ ಆಲ್ರೆಡಿ ಪ್ಲಾನ್ ಮಾಡ್ಕೊಂಡ್ಬಿಟ್ಟಿದೀವಿ, ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ. ನಮ್ ಪ್ರಯತ್ನ ನಾವು ಏನ್ ಪಡ್ಬೇಕು ಅದೆಲ್ಲ ಪಟ್ಟು ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಂಡಿದೀವಿ. ಇನ್ನು ಅದ್ರ ಮೇಲೆ ನಾವು ನಮ್ ಡ್ಯೂಟಿ ಏನಾಗುತ್ತೆ, ಒಂದು ಜನಕ್ಕೆ ತಲುಪಿಸೋವರೆಗೂ ನಮ್ ಡ್ಯೂಟಿ ಆಗುತ್ತೆ. ಅದಾದ್ಮೇಲೆ ಅವ್ರು ಅದನ್ನ ನೋಡಿ ಕೊಂಡಾಡಿ ನಮ್ಗೆ ಸಕ್ಸಸ್ ಕೊಡೋದು ಅವ್ರ ಕೈಯಲ್ಲಿರುತ್ತೆ. ನಾವು ಅದನ್ನ ಮಾತ್ರ ಕೇಳ್ಕೋಬಹುದು ಅಷ್ಟೇ. ಎಸ್ ಗೌರವ್ ಅವರೇ, ಓಕೆ. ಆಡಿಯನ್ಸ್ ನಿಮ್ಮದೇ ಆದಂತಹ ಒಂದಿಷ್ಟು ಕಾಮಿಡಿ ಟೈಮಿಂಗ್ಸ್ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಐ ಥಿಂಕ್ ಸುಮಾರು ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಿದ್ದೀರಾ. ಈ ವರ್ಷ ಆಗ್ಲೇ ಸಿನಿಮಾಗಳು ರಿಲೀಸ್ ಆಗಿದೆ. ಐ ಥಿಂಕ್ ಇದೇ ಡೇಟ್ಗೆ ನಿಮ್ಮ ಸಿನಿಮಾಗಳೇ ಇನ್ನೊಂದ್ 2-3 ರಿಲೀಸ್ ರೆಡಿ ಇದೆ. ಹೌದು. ಹಿಂಗೆ ಮುಂದುವರಿಲಿ, ಇನ್ನು Thank you, sir. ಹೆಚ್ಚು ಸಿನಿಮಾಗಳು ಮಾಡಿ. ಹೆಂಗ್ ಅನ್ಸ್ತು ಸುಖಿ ಭವದಲ್ಲಿ ಇದ್ದಿದ್ದು? ಸುಖಿ ಭವ ಸುಖಿ ಭವ, ಎಲ್ಲಾ ತರನು ಸುಖಿ ಭವ ಸರ್. ಸಿನಿಮಾ ಕೊಟ್ಟಿರೋ ಪಾತ್ರನೂ ಸುಖಿ ಭವ, ಕೊಟ್ಟಿರೋ ಪೇಮೆಂಟ್ ಸುಖಿ ಭವ, ಆಮೇಲೆ ಡೈರೆಕ್ಟರ್ ಸುಖಿ ಭವ, ಪ್ರೊಡ್ಯೂಸರ್ ಸುಖಿ ಭವ. ಚೆನ್ನಾಗಿತ್ತು ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಸಿನಿಮಾದಲ್ಲಿ. ಅಂದ್ರೆ ನನ್ಗೆ ಕಾಮಿಡಿ ಟ್ರ್ಯಾಕ್ ನಾರ್ಮಲ್ ಆಗಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ನಾರ್ಮಲ್ ಆಗಿ ಕಾಮಿಡಿ ಚೆನ್ನಾಗಿ ವರ್ಕ್ ಆಗುತ್ತೆ ಅವ್ರದ್ದು ಅಂದ್ಬಿಟ್ಟು ಕಾಮಿಡಿ ಮಾತ್ರ ಮಾಡಿಸೋಷ್ಟು ಎಲ್ಲಾರು ಅನ್ಕೊಂಡಿರ್ತಾರೆ ಸೇಫ್ ಆಗಿ ಮಾಡೋಣ ಅಂತ. ಸರ್ ಫಸ್ಟ್ ಟೈಮು ಒಂದು ಒಳ್ಳೆ ಎಮೋಷನ್ಸ್ ಇಟ್ಟಿದ್ದಾರೆ. ಅಂದ್ರೆ ಒಂದು ಹೊಸದಾಗಿ ಇದಾಗೋ ತರ ಕನೆಕ್ಟ್ ಆಗೋ ತರ ಜನಕ್ಕೆ ಎಮೋಷನಲಿ ಕನೆಕ್ಟ್ ಆಗುತ್ತೆ ಅಂತಾರಲ್ಲ. ಅಂದ್ರೆ ನಗ್ಸೋ ಅಂತ ಕೆಲಸ ಇಷ್ಟು ದಿನ ಮಾಡ್ಕೊಂಡ್ ಬಂದು ಸಡನ್ ಆಗಿ ನಗ್ಸಿ ಇಡೀ ಸಿನಿಮಾದಲ್ಲಿ ಕೊನೆಯಲ್ಲಿ ಒಂದು ಸಡನ್ ಆಗಿ ಒಂದು ಎಮೋಷನಲ್ ಎಂಡ್ ಆಗುತ್ತಲ್ಲ, ಅದು ತುಂಬಾ ಚೆನ್ನಾಗಿರುತ್ತೆ. ಐ ಥಿಂಕ್ ಅದು ತುಂಬಾ ಖುಷಿ ಆಗುತ್ತಲ್ಲ ಆಸ್ ಅನ್ ಆಕ್ಟರ್ ಆಗ ಆ ತರದ್ದು ಹೌದು. ಹೌದು. ಐ ಥಿಂಕ್ ಸಾಂಗ್ ಅಲ್ಲಿ ಅನ್ಸುತ್ತೆ. ಐ ಥಿಂಕ್ ಲಾಸ್ಟ್ ಅಲ್ಲಿ ಸ್ವಲ್ಪ ಒಂದು ಎಮೋಷನಲ್ ಏನೋ ಎಕ್ಸ್ಪ್ರೆಷನ್ ಕೊಡ್ತೀರಾ. ಹೌದು. ಸರ್ ಹೆಂಗೆ ಅವ್ರನ್ನ ಆ ಪಾತ್ರಕ್ಕೂ ತಗೊಂಬಂದ್ ನಿಲ್ಸಿದ್ದು? ಅಲ್ಲ, ಯಾರಿಗೇ ಆಗ್ಲಿ ಸರ್, ಆ ಪಾತ್ರ ಅನ್ನೋದಿಲ್ಲ. ಆ ಪಾತ್ರದಲ್ಲಿ ಗೌರವ್ ಇದ್ದಾರೆ, ಇನ್ನು ಆ ಪಾತ್ರ ಗೌರವ್ ಇದೆ. ಹೌದು. ಅದು ಇನ್ಯಾರು ಬೀಟ್ ಮಾಡಕ್ಕಾಗಲ್ಲ. ಅಲ್ಲಿ ಯಾಕೆ ಹಂಗಿದ್ದಾರೆ ಅಂದ್ರೆ, ಲವ್ ಮಾಡಿದ ಹುಡುಗಿ ಬಿಟ್ಟು ಹೋದ್ರೆ ಹೆಂಗ್ ಅನ್ಸಲ್ಲ. ಸೊ ಒಂದು ಸಿಚುವೇಶನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಗೌರವ್ ಅವರು. ತುಂಬಾ, ಯಾಕಂದ್ರೆ ಅವ್ರ ಬಗ್ಗೆ ಇಲ್ಲಿವರೆಗೆ ಯಾಕೆ ಬಂದಿದ್ದಾರೆ ಅಂದ್ರೆ ಅವರ ಹಾರ್ಡ್ ವರ್ಕ್, ಸೊ ಅವ್ರ ಡೆಡಿಕೇಶನ್, ಸಿನಿಮಾ ಮೇಲೆ ಇರೋ ಪ್ಯಾಷನ್. ಸೊ ಹಂತವಾಗಿ ಒಂದು ಸ್ಟೇಜಿಗೆ ಬಂದಿದ್ದಾರೆ ಅಂದಮೇಲೆ ಅವ್ರದ್ದು ಅಷ್ಟು ವರ್ತ್ ಇತ್ತು. ಬಟ್ ನಾನು ನಮ್ಮ ಸಿನಿಮಾದಲ್ಲಿ ಕಮಿಟ್ ಆದ್ಮೇಲೆ ಅವರು ಎವ್ರಿ ಡೇ ಶೂಟಿಗೆ ಬರ್ತಿರ್ಬೇಕಾದಾಗ ಅವ್ರು ಕೊಡ್ತಿದ್ದ ಕಮಿಟ್ಮೆಂಟ್ ನಿಜವಾಗ್ಲೂ ನಂಗೆ ಖುಷಿ ಅನಿಸ್ತಿತ್ತು. ರಿಯಲಿ ನನ್ಗೆ ತುಂಬಾ ಇಷ್ಟವಾದ ವ್ಯಕ್ತಿ. ಇನ್ನೊಂದು ಹೆಚ್ಚಿಗೆ ಸಿನಿಮಾ ಮಾಡ್ಬೇಕು, ನೀವು ಹೇಳ್ದಂಗೆ ಮಾಡ್ಲಿ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಮತ್ತೆ ಸಂತೋಷ್ ಸರ್ ಭೇಟಿ ಹೆಂಗೆ, ಯಾವಾಗಿಂದ ಫ್ರೆಂಡ್ಸ್ ಹೇಗೆ? ಸರ್, ನಮ್ಮ ಸಂತೋಷ್ ಸರ್ ಬಗ್ಗೆ ಹೇಳ್ಬೇಕಾದ್ರೆ ಬ್ರದರ್ ತರಾನೇ. ಪರಿಚಯ ಬಂದ್ಬಿಟ್ಟು ಒಂದು 6 ವರ್ಷದ ಹಿಂದೆನೆ ಮೀಟ್ ಆಯ್ತು. ಸೊ ಆವಾಗ್ಲೇನೆ ಅವರು ಸಿನಿಮಾ ಮೇಲೆ ಒಂದು ಫ್ಯಾಷನ್ ಇಟ್ಕೊಂಡ್ ಬಂದಿದ್ರು. ಆ ಫ್ಯಾಷನ್ಗೆ ಅವರು ಇವಾಗ ಏನು ತಯಾರಿ ಮಾಡ್ಕೊಬೇಕು ಅಂತ ಹೇಳಿದ್ರಲ್ಲ, ಸಿನಿಮಾ ಮಾಡೋಕ್ ಮುಂಚೆನೆ ಸಿನಿಮಾ ಏನ್ ಮಾಡ್ಬೇಕು ಅನ್ನೋ ತಯಾರಿ ಮಾಡ್ಕೊಳಕ್ ಟೈಮ್ ಬೇಕಾಗಿತ್ತು. ಅವರು ಆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಹೇಳಿದ್ರು, ಸಿನಿಮಾ ಮಾಡೋಣ, ನಾನು ಒಂದ್ ಸ್ವಲ್ಪ ತಯಾರಿ ಮಾಡ್ಕೊಂಡ್ ಬರ್ತೀನಿ, ಕಾಯಮ್ಮ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರು. ಆ ಕಾಯ್ತಾ ಒಂದಿನ ಸುಖಿ ಭವ ಆಯ್ತು. ಅವರೇ ಒಂದಿನ ಫೋನ್ ಮಾಡಿ ಕರ್ಸ್ಕೊಂಡು ಸಿನಿಮಾ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಸುಖಿ ಭವ. ಇಲ್ಲಿವರೆಗೂ ಬಂದು ನಿಂತಿದೆ. ಒಳ್ಳೇದಾಗ್ಲಿ, ಒಳ್ಳೆ ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಮಾಡಲಿ, ಅದು ಹೊಸಬ್ರಿಗೆ ಮಾಡಲಿ ಅಂತ ಕೇಳ್ಕೊತೀನಿ. ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ನಿಮ್ಗೆ ಹೆಂಗ್ ಸರ್ ಈ ಸಿನಿಮಾ ಪ್ಯಾಷನ್ ಎಲ್ಲ ಹೆಂಗೆ ಸರ್, ಅದೇ ಬೇಸಿಕಲಿ ನಿಮ್ಮ ಬ್ಯಾಕ್ಗ್ರೌಂಡ್? ಈ ಹೇಳ್ಬೇಕು ಅಂದ್ರೆ ನಮ್ಮ ತಾತ ಅವರು 80s ಅಲ್ಲೇ ಒಂದು ಮೂವಿ ಮಾಡಿದ್ರು. ನಮ್ಮ ತಾತ ಮತ್ತೆ ಅವ್ರ ಪಾರ್ಟ್ನರು ಎಲ್ಲ. ಅದಾದ್ಮೇಲೆ ನಮ್ಗೇನು ಮೂವಿ ಬ್ಯಾಕ್ಗ್ರೌಂಡ್ ಅಷ್ಟೊಂದು ಇರ್ಲಿಲ್ಲ. ನಾವು ಬ್ಯಾಂಗ್ಳೂರಲ್ಲಿ ಎಲ್ಲ ಕನ್ಸ್ಟ್ರಕ್ಷನ್ ಅದೇ ಮಾಡ್ತಾ ಇದ್ದಿದ್ದು. ಸೊ ಈ ಕನ್ಸ್ಟ್ರಕ್ಷನ್ ಅಲ್ಲಿ ಮಾಡ್ತಾ ನನಗೆ ಉಮಾಪತಿ ಅವ್ರ ಪರಿಚಯ ಆಗ್ತಾರೆ. ಅವ್ರದ್ದೊಂದು ಪ್ರಾಜೆಕ್ಟ್ ನಾವು ಮಾಡ್ತಾ ಇದ್ದಾಗ ಅವರು ಅವಾಗ ಬರೀ ಕ್ವಾರಿ ಮಾತ್ರ ಇಟ್ಟಿದ್ರು. ಹೀಗೆ ನಾವು ಮಾತಾಡ್ತಾ ಅವ್ರಿಗೆ ಸುದೀಪ್ ಸರ್ ಅವ್ರದ್ದು ಫೋನ್ ಬರುತ್ತೆ. ಫೋನ್ ಬಂದಾಗ ನನಗೆ ವಾಯ್ಸ್ ಕೇಳ್ಬಿಟ್ಟು, ಸರ್ ಅವರಲ್ವಾ ಇದು ಅಂದ್ರೆ, ಹೌದು ಬ್ರದರ್ ಅವರೇ ಇರು. ಏನ್ ಸರ್ ಸಿನಿಮಾ ಮಾಡ್ತಿದ್ದೀರಾ ನೀವು ಅಂದ್ರೆ, ನಾವೆಲ್ಲ ಎಲ್ಲಿ ಹೋಗ್ತೀವಪ್ಪ, ಇದೆಲ್ಲ ನಮ್ಮ ಇಂಡಸ್ಟ್ರಿ ಅಲ್ಲ ಹಾಗೆ ಅಂತ ಹೇಳ್ತಿದ್ರು. ಕಟ್ ಮಾಡಿದ್ರೆ 2 ವರ್ಷದಲ್ಲಿ ಅವರು ಹೆಬ್ಬುಲಿ ಸಿನಿಮಾ ಮಾಡ್ತಾರೆ. ಸೊ ಇದೇ ತರ ನಮ್ದು ಪರಿಚಯ ಹೋಗ್ತಾ ನನಗೂ ಏನ್ ಅನ್ಸ್ತು ಅಂದ್ರೆ, ಪೋಸ್ಟ್ ಕೋವಿಡ್
ಈ ಇನ್ಫ್ಲುಯೆನ್ಸರ್ಸ್ದು ಆಗಲಿ ಯೂಟ್ಯೂಬ್ ಆಗಲಿ ತುಂಬ ಚೆನ್ನಾಗಿ ಬೆಳೀತಾ ಇತ್ತು. ಆಮೇಲೆ ನಿಮಗೆ ಗೊತ್ತು ಕೋವಿಡಲ್ಲಿ ಸಿಚುವೇಶನ್ ಹೇಗಿತ್ತು ಅಂತ. ಸೊ ನೆಕ್ಸ್ಟ್ ಫ್ಯೂಚರ್ ಏನು ಹೇಗಿರುತ್ತೆ ಅಂತ ಅಂದ್ಕೊಂಡಾಗ ನನಗೆ ಈ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನೂ ಒಂದು ಒಳ್ಳೆ ಇದು ಇರುತ್ತೆ. ತುಂಬ OTT ಚಾನೆಲ್ಸ್ ಬರ್ತಿದೆ, ನಾವು ಯಾಕೆ ಒಂದು ಮೂವಿ ಮಾಡಬಾರ್ದು ಅನ್ನೋದು ಒಂದು ಬಂತು. ಮೂವಿ ಬಂದಾಗ ಮತ್ತೆ ಬಡ್ಜೆಟ್ ಅಂತ ತೊಗೊಂಡಾಗ ದೊಡ್ಡ ದೊಡ್ಡ ನಟರು ಹಾಕಿ ಮತ್ತೆ ಅವರಷ್ಟು ರಿಕವರಿ ಇದೆಲ್ಲ ಇರುತ್ತೆ. ಒಂದು ಎರಡನೇ ಪಾಯಿಂಟ್ ನನಗೇನು ಅನಿಸ್ತು ಅಂದರೆ ಹೊಸಬರಿಗೆ ಪ್ರೋತ್ಸಾಹ ಮಾಡಬೇಕು. ಅಂಥವರು ತುಂಬ ಕಷ್ಟಪಟ್ಟು ಅವ್ರ ಲೈಫಲ್ಲಿ ಎಲ್ಲರೂ ಒಂದು ಟರ್ನಿಂಗ್ ಪಾಯಿಂಟ್ ಸಿಕ್ಕಿದ್ರೆ ನಾವೇನಾದ್ರು ಪ್ರೂವ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಅವಕಾಶ ಯಾರಾದರೂ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ತುಂಬ ಜನ ಕಷ್ಟಪಟ್ಟಿರ್ತಾರೆ. ನಮ್ಮ ಟೀಮಲ್ಲಿ ಇರೋರು ಎಲ್ಲರಿಗೂ ಆ ಹಸಿವಿತ್ತು. ನೀವು ನೋಡಿದ್ರೆ ಎಲ್ಲರೂ ನಮ್ಮ ಟೀಮ್ ಇವಾಗ ನಾವೇನು ಕಟ್ಟಿದ್ದೀವಿ ಅವರೆಲ್ಲರೂ ತುಂಬ ಕಷ್ಟಪಟ್ಟು ಒಂದು ಮೆಟ್ಲು ಹತ್ತಿ ಇಲ್ಲಿಗೆ ಬಂದಿರೋರು. ಸೊ ಅಂಥವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಹೇಳಿ ಆಮೇಲೆ ಕಾನ್ಸ್ಟೆಂಟ್ ಫಾಲೋ ಅಪ್ ಇತ್ತು ನನಗೆ ರಾಜೇಶ್ ಜೊತೆ. ಸೊ ಸರಿ ಇಂಥ ಹುಡುಗನಿಗೊಂದು ಚಾನ್ಸ್ ಕೊಡೋಣ ಅನ್ನೋದು ಫಸ್ಟ್ ಪ್ರಯತ್ನ. ಅದಾದ್ಮೇಲೆ ನನಗೆ ಸೆಕೆಂಡ್ ಏನಂದರೆ ಈ ಓಕೆ ಪ್ರಯತ್ನಕ್ಕೆ ನಾವು ಚಾನ್ಸ್ ಅಂತೂ ಕೊಟ್ಟಾಯಿತು, ಬಟ್ ಇವ್ರಿಗೆ ಆ ಕೆಪಾಸಿಟಿ ಇದೆಯಾ ಇಲ್ವಾ ಇವಾಗ ಅದನ್ನು ಹೇಗೆ ತಿಳ್ಕೊಳ್ಳೋದು ಅನ್ನೋದಕ್ಕೆ ನಾವು ಒಂದು ಶಾರ್ಟ್ ಫಿಲ್ಮ್ ಥರ ಮಾಡಿದ್ವಿ. ಶಾರ್ಟ್ ಫಿಲ್ಮು ನನ್ನ ಕಂಡೀಷನ್ ಏನಿತ್ತು ಅಂದರೆ ನಾವು ಮಾಡೋ ಫಿಲ್ಮ್ ಇವಾಗ ದೊಡ್ಡ ಚಿತ್ರ ಹೇಗೆ ತೆಗಿತೀವಿ ಅದೇ ಥರನೇ ಅದೇ ಎಕ್ವಿಪ್ಮೆಂಟ್ಸು ಅದೇ ಕ್ಯಾಮ್ರಾಸ್ ಯೂಸ್ ಮಾಡಿ ನೀವು ಏನು ಕೆಪಾಸಿಟಿ ಇದೆ ಅನ್ನೋದು ನನಗೆ ತೋರಿಸ್ಬೇಕು ಅಂತ. ಇವಾಗ ನಾರ್ಮಲಾಗಿ ಯೂಟ್ಯೂಬಲ್ಲಾಗಿ ಎಲ್ಲ ನಾವು ಸಣ್ಣ ಕ್ಯಾಮ್ರಾ ಇಟ್ಟಿರ್ತೀವಿ. ಆ ಟೈಮಲ್ಲಿ ನನಗೆ ಎಪಿಕ್ ಇಟ್ಟು ಇವರು ಆ ಮೂವಿ ಮಾಡಿ ನನಗೆ ಪ್ರೂವ್ ಮಾಡಿದ್ರು. ಪ್ರೂವ್ ಮಾಡಿದಾಗ ಈ ಕಾಸ್ಟಿಂಗಲ್ಲೇ ನಮ್ಮ ಹೀರೋ ಮಹೇಂದ್ರನು ನಮ್ಮ ಜೊತೆ ಸೇರ್ತಾರೆ. ಅವ್ರದ್ದು ನನಗೆ ಆ್ಯಟಿಟ್ಯೂಡ್ ಇಷ್ಟ ಆಯಿತು, ಕಷ್ಟಪಡೋ ಒಂದು ಇದು ಇತ್ತು. ಸರಿ ನಾವೆಲ್ಲ ಸೇರಿ ಮಾಡೋಣ ಅಂಥೇಳಿ ನಾವು ಅಲ್ಲಿಂದ ಸ್ಟೋರಿ ಬರ್ಕೊಂಡು ಸ್ಟೋರಿ ಟ್ರಿಮ್ ಮಾಡಿ ನೀಟಾಗಿ ಎಲ್ಲ ಸೆಟ್ ಮಾಡಿ ಇವರು ನನಗೆ 3 ಕತೆ ಹೇಳಿದ್ರು. 3ರಲ್ಲಿ ನನಗಿದು ತುಂಬ ಇಷ್ಟ ಆಯಿತು. ಸರಿ ಟೈಟ್ಲು ಬೇರೆ ಇಟ್ಕೊಂಡಿದ್ರು, ಆದರೂ ಸ್ವಲ್ಪ ಮಾಡಿಫಿಕೇಶನ್ಸ್ ಎಲ್ಲ ಮಾಡಿ ನನಗೆ ಹೇಳಿದ ನಂತರ ನಾವು ಟೈಟ್ಲ್ ಈ ನನ್ನ ಬ್ಯಾನರ್ ರಿಜಿಸ್ಟರ್ ಮಾಡಬೇಕು, ಅದೇ ಟೈಮಲ್ಲಿ ಟೈಟ್ಲು ರಿಜಿಸ್ಟರ್ ಮಾಡೋಣ ಅನ್ನೋ ಹೋಗೋ ದಾರಿಯಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡ್ಕೊಳ್ತಾ ಹೋಗಿದ್ವಿ. ಹೀಗೆ ಏನಪ್ಪ ಅಂದರೆ ನಾವು ತುಂಬ ಖುಷಿಯಾಗಿ ಆ ಗಾಡಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸರ್ ಈ ಥರ ನೀವು ನನಗೊಂದು ಸಿನಿಮಾ ಕೊಟ್ಟಿದ್ದು ನಂಗೆ ತುಂಬ ಖುಷಿ ಆಯಿತು, ನನಗೊಂದು ಗ್ರ್ಯಾಟಿಟ್ಯೂಡ್ ಅಂತ ಇವರು ಮಾತಾಡ್ತಾರೆ. ಅದೇ ನಮಗೂ ಹೊಲಿಯುತ್ತೆ, ಇದು ಕರೆಕ್ಟ್ ಅಲ್ವಾ, ಯಾಕೆ ನಾವು ಅನ್ನದಾತ ಸುಖೀಭವ ಅಂದರೆ ನಮ್ಗೆ ಯಾರು ಊಟ ಕೊಟ್ಟರೋ ಅವ್ರು ಚೆನ್ನಾಗಿರಲಿ ಅನ್ನೋದು ನಮ್ಮ ಇಂಟೆನ್ಷನ್ ಆಗಿರ್ಬೇಕಾದ್ರೆ ಇದೇ ಥರ ನಮ್ಮ ಲೈಫಲ್ಲಿ ಬರೋ ಒಂದೊಂದು ಬ್ಲೆಸ್ಸಿಂಗ್ಸ್ಗೂ ನಾವು ಯಾಕೆ ಒಂದು ಗ್ರ್ಯಾಟಿಟ್ಯೂಡ್ ಥರ ತೋರಿಸ್ಬಾರ್ದು ಅನ್ನೋದಕ್ಕೆ ಫಲವಾಗಿ ಈ ಸುಖೀಭವ ಅನ್ನೋ ಹೆಸರನ್ನ ಇಟ್ವಿ. ಸೊ ಅದೇ ಥರ ನಮಗೂ ಈ ಪ್ರತಿಯೊಂದು ಈ ಹೀರೋಗೆ ಏನೇನು ಪಡೆಯುತ್ತೆ ಏನೇನು ಬರುತ್ತೆ ಅನ್ನೋ ಸ್ಟೋರಿ ಲೈನ್ ಅದರಲ್ಲೇ ಇರೋದ್ರಿಂದ ಸೊ ಈ ಟೈಟ್ಲೂ ಸೂಟ್ ಆಗುತ್ತೆ ಅಂಥೇಳಿ ಹಂಗೆ ಡಿಸೈಡ್ ಮಾಡಿ. ಗೌರವ್ ಅವರೇ, ಅಂದರೆ ಟೀಸರ್ ಅಥವಾ ಟ್ರೈಲರಲ್ಲಿ ಬಿಟ್ಸ್ ಆ್ಯಂಡ್ ಪೀಸಸ್ ನೋಡ್ತಿದ್ರೆ ಲವ್ ಸ್ಟೋರಿ ಇದೆ, ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಸೊ ಹುಡುಗ ಬ್ರೇಕಪ್, ಹುಡುಕಾಟ, ಈ ಥರದ್ದು. ನಿಮ್ಮ ಪಾತ್ರ ಹೇಳಿದ್ರಿ ತುಂಬ ಎಮೋಷನಲ್ ಆರ್ಕ್ ಇರುವಂಥ ಪಾತ್ರ, ಖುಷಿ ಆಯ್ತು ಅಂತ. ಬಟ್ ಆಸ್ ಅನ್ ಆಡಿಯನ್ ಆಗಿ ಒಂದು ಸಿನಿಮಾನ ನೋಡ್ಬೇಕಾದಾಗ ಕತೆ ಕೇಳಿದಾಗ ಹೆಂಗೆ ಅನಿಸ್ತು ನಿಮಗೆ? ನಿಮ್ಮ ರಿಯಲ್ ಲೈಫ್ ಇನ್ಸಿಡೆಂಟ್ಗಳು ಅಥವಾ ನಿಮ್ಮ ಕಾಲೇಜ್ ಸ್ಕೂಲ್ ಲವ್ ಸ್ಟೋರೀಸ್ ಏನಾದ್ರು ನೆನಪಾಯ್ತು? ಅಂದ್ರೆ ಲವ್ ಅಂದ್ರೆ ನಮ್ ಪ್ರಕಾರ ಅಂದ್ರೆ ಲವ್ಗೆ ಇವಾಗಿರೋ ಸಿನಾರಿಯೋಗೆ ಈಗಿರೋ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಲವ್ ನ ಬೇರೆ ಬೇರೆ ಅರ್ಥದಲ್ಲಿ ಕಲ್ಪಿಸ್ಕೊತಾ ಇದ್ದಾರೆ. ಬಟ್ ನಮ್ಗೆ ಲವ್ ಅಂದ್ರೆ ನಮ್ಗೆ ಮೋಸ್ಟ್ಲಿ ನಮ್ ಹಳೆ ಜನರೇಷನ್ ಅವ್ರ ತರ ಲವ್ ನಮ್ಗೆ ಲವ್ ಅಂದ್ರೆ ಪ್ಯೂರ್ ಎಮೋಷನ್, ಅಥವಾ ಲವ್ ಪದೇ ಪದೇ ಚೇಂಜ್ ಆಗಲ್ಲ ನಮ್ ಪ್ರಕಾರ. ಲವ್ ಅಂದ್ರೆ ಒಂದ್ಸಲಿ ಆದ್ಮೇಲೆ ಅದು ಚೇಂಜ್ ಆಗಲ್ಲ, ಬದಲಾಗಲ್ಲ. ಬರೀ ಕಮಿಟ್ಮೆಂಟ್ಗೋಸ್ಕರ ಲವ್ ಚೇಂಜ್ ಆಗಲ್ಲ, ಅಥವಾ ಯಾವ್ದೋ ಒಂದು ಸಿಚುವೇಶನ್ಗೋಸ್ಕರ ಲವ್ ಚೇಂಜ್ ಆಗಲ್ಲ. ಈ ತರ ಒಂದು ಇದ್ರವ್ರು ನಾವು. ಸೊ ಈ ಕತೆ ಕೇಳಿದಾಗ ನನ್ಗೆ ಅದು ಕನೆಕ್ಟ್ ಆಯ್ತು. ಅಂದ್ರೆ ನನ್ ಮೈಂಡ್ ಸೆಟ್ ಅದೇ ತರ ಇದೆ. ಲವ್ ಅಂದ್ರೆ ಒಂದು ಎಮೋಷನ್, ಲವ್ ಪ್ಯೂರಿಟಿ ಈ ತರ ಅಂದಾಗ ಸರ್ ಹೇಳಿದ ಕತೆಲೂ ಅದೇ ಇತ್ತು. ಅಂದ್ರೆ ಒಂದು ಫಸ್ಟ್ ಲವ್ ಅಂತ ಒಬ್ರಿಗಾದ್ಮೇಲೆ ಅದು ಅವ್ರು ಬೇರೆಯವ್ರ ಜೊತೆ ಇದ್ ಮಾಡ್ಲಿ, ಏನೇ ಆಗ್ಲಿ, ಅವ್ರ ಲೈಫಲ್ಲಿ ಏನೇ ನಡೀತಾ ಇರ್ಲಿ, ಬಟ್ ನಮ್ಗೆ ಅದು ಫಸ್ಟ್ ಲವ್. ಅದು ಯಾವತ್ತೋ ಒಂದಿನ ನಮ್ಗೆ ಸಿಗ್ಬೇಕು ಅನ್ನೋದೊಂದು ನಮ್ಗೆ ಆಸೆ ಇರುತ್ತೆ. ಅದು ಕೊನೆಯಲ್ಲಿ ಸಿಗ್ತಾರೋ ಬಿಡ್ತಾರೋ, ಇದು ಸಿನಿಮಾ ಕತೆ ಬಿಟ್ಟಿದ್ದು. ಬಟ್ ಒಬ್ಬ ಕಲಾವಿದಾಗಿ ಅಥವಾ ನನ್ ಪರ್ಸನಲಿ ಕತೆ ಕೇಳಿದಾಗ ನನ್ಗೆ ಅನ್ಸಿದ್ದು ಅದೇನೆ. ಅಂದ್ರೆ ಇಷ್ಟು ಪ್ಯೂರಿಟಿ ಆಫ್ ಲವ್ ನ ತೋರಿಸಿದ್ದಾರೆ ಈ ಕಥೆಲಿ. ಈ ಕ್ಯಾರೆಕ್ಟರ್ ಒಳಗಡೆ ನಾನ್ ಬಂದ್ರೆ ನನ್ಗೆ ಇನ್ನ ಒಂಥರ ಖುಷಿಯಾಗಿ ಆಕ್ಟ್ ಮಾಡ್ಬೋದು, ಚೆನ್ನಾಗಿರುತ್ತೆ, ನನ್ಗೆ ಪ್ಲಸ್ ಆಗುತ್ತೆ. ಆಡಿಯನ್ಸ್ ನೋಡಿದಾಗ ನನ್ ಕನೆಕ್ಟ್ ಆಗ್ತಾರೆ ಅನ್ನೋದೊಂದು ತುಂಬಾ ಖುಷಿ ಆಯ್ತು ನನ್ಗೆ. ಸರ್ ಹೆಂಗೆ ಇದು ಸ್ಟಾರ್ಟ್ ಆಗಿದೆ ಅಂದ್ರೆ ಈ ತರದ ಒಂದು ಅವ್ರು ಹೇಳಿದಾಗೆ ಪ್ಯೂರಿಟಿ ಆಫ್ ಲವ್, ಈಗ ಅವ್ರು ಹೇಳಿದಾಗ ಈಗಿನ ಜನರೇಷನ್ಗೆ ಲವ್ ಅನ್ನೋದು ಒಂದು ಪರ್ಸ್ಪೆಕ್ಟಿವ್ ಆದ್ರೆ
ಹಿಂದಿನ ಜನರೇಷನ್ಗೆ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸರ್ ಇದು ನನ್ನ ಕತೆ ಬರೆದು ಒಂದು 10 ಇಯರ್ಸ್ ಆಗಿತ್ತು. 10 ಇಯರ್ಸಲ್ಲಿ ಬಿಫೋರ್ ನಾನು ಏನು ಕತೆ ಬರೆದಿದ್ನಲ್ಲ, ಪ್ಯೂರಿಟಿ ಅನ್ನೋದು ಏನಿಲ್ಲ ಸರ್, ನಂಬಿಕೆ ಅಷ್ಟೇ. ಜಸ್ಟ್ ಒಂದು ಹಾನೆಸ್ಟ್, ಅಂದರೆ ನಾವು ಪ್ರಾಮಿಸ್ ಮಾಡ್ತೀವಿ ನಾನು ನಿನ್ನ ಜೊತೆನೇ ಇರ್ತೀನಿ ಅಂತ. ಆ ಪ್ರಾಮಿಸಿಂಗ್ ಇಲ್ಲ ಇಷ್ಟೇ ಇಲ್ಲಿ. ಇದು ಬಿಟ್ಟು ಇನ್ನೆಲ್ಲ ಸೇಮೆ, ಎಲ್ಲ ಸ್ಟೇಜಲ್ಲೂ ಲವ್ ಅನ್ನೋದು ಒಂದೇನೆ. ಬಟ್ ಇಲ್ಲಿ ಪ್ರಾಮಿಸಿಂಗ್ ಯಾರು ಉಳಿಸ್ಕೊಂತ ಇಲ್ಲ. ಬಟ್ ನಾನು ಆ ಕಥೆಯಲ್ಲಿ ಉಳಿಸ್ಕೊಂಡ್ರೆ ಏನಾಗ್ತದೆ ಜೀವನ ಅನ್ನೋದನ್ನ ಸ್ಮೂತಾಗಿ ತೋರಿಸಿದ್ದೀನಿ. ಅಂದ್ರೆ ಸುಖಿ ಭವದ್ ತರಾನೇ ಸಿನಿಮಾದ ಎಂಡಿಂಗ್ ಹ್ಯಾಪಿ ಎಂಡಿಂಗ್ ಇರುತ್ತೆ ಅಥವಾ ಹಿಂಗೆ? ಸರ್ ಹ್ಯಾಪಿ ಎಂಡಿಂಗ್, ಬಟ್ ಹ್ಯಾಪಿ ಎಂಡಿಂಗ್ ಇರುವ ಸ್ಟ್ರಗಲ್ ಈ ಸಿನಿಮಾ. ಬಿಕಾಸ್ ಇಬ್ರು ಹೀರೋಯಿನ್ ಇದಾರೆ ಖಂಡಿತ. ಬಟ್ ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಹ್ಯಾಪಿ ಎಂಡಿಂಗ್ ಅನ್ನೋದನ್ನು ಕೂಡ ಒಂದು ಕ್ವಶನ್ ಮಾರ್ಕ್ ಅಲ್ಲ, ಅದೇ ಕ್ವಶನ್ ಮಾರ್ಕ್ ಅಲ್ವಾ ಸಿನಿಮಾಗೆ ಒಂದಷ್ಟು ಥ್ರಿಲ್ಲಿಂಗ್ ಪಾಯಿಂಟ್ಸ್ ಅಂತ ಬೇಕಲ್ವಾ. ನಮ್ಮ ಜೀವನದಲ್ಲೂ ನಮಗ್ ಗೊತ್ತಿಲ್ದಂಗೆ ಒಂದೊಂದು ಸ್ಟೆಪ್ ಥ್ರಿಲ್ಲಿಂಗ್ ಆಗಿರ್ತದೆ. ಇವಾಗ ನೀವು ಇಲ್ಲಿ ಜಾಗಕ್ಕೆ ಬಂದು ಕುತ್ಕೊಂಡಿದ್ದೀರಾ ಅಂದ್ರೆ ನಿಮ್ ಪ್ರಯತ್ನ ಇದೆ, ಬಟ್ ಎಲ್ಲೋ ಒಂದ್ ಕಡೆ ಥ್ರಿಲ್ಲಿಂಗ್ ಟ್ರಿಗರು ಆಗಿರ್ತೀರ, ಥ್ರಿಲ್ಲಿಂಗು ಬಂದಿರ್ತದೆ. ಬಟ್ ಅದೆಲ್ಲ ದಾಟ್ಕೊಂಡು ಬಂದ್ಮೇಲೆ ನಿಮ್ದು ಸ್ಯಾಟಿಸ್ಫೈಡ್ ಅಲ್ಲ, ಬಟ್ ಮುಂದಕ್ಕೆ ಹೋಗ್ಬೇಕು. ಹಂಗೆ ನಂದು ಸ್ಯಾಟಿಸ್ಫೈಡ್ ಅಲ್ಲ, ಮುಂದಕ್ಕೆ ಹೋಗ್ಬೇಕು. ಬಟ್ ಅದೇ ತರ ಸಿನಿಮಾದಲ್ಲೂ ಅಷ್ಟೇ, ಕೆಲವೊಂದು ಪಾತ್ರಗಳು ಸ್ಯಾಟಿಸ್ಫೈಡ್ ಇಲ್ದಂಗೂ ಹೊರಗೋಗ್ತವೆ, ಸ್ಯಾಟಿಸ್ಫೈ ಆಗಿ ಹೊರಗೋಗ್ತವೆ. ಬಟ್ ಆಗೋ ವ್ಯಕ್ತಿಗಳಿಗೆ ಸುಖೀಭಾವ ಆಗೇ ಆಗ್ತದೆ. ಬಟ್ ಆ ಸುಖೀಭಾವ ಆಗದೆ ಹೋಗೋವನ್ಗೂ ಒಂದಿನ ಸುಖೀಭಾವ ಆಗೇ ಆಗ್ತದೆ. ಸರ್ ನಿಮ್ಗೆ ಏನಾದ್ರು ನಿಮ್ಮ ಹಳೆ ಲವ್ ಸ್ಟೋರಿ ನೆನಪಾಯ್ತಾ ಅವ್ರ ಕತೆ ಹೇಳಿದಾಗ? ಹಾ ಸರ್, ನೆನಪಾಗುತ್ತೆ ಆಬ್ವಿಯಸ್ಲಿ. ಸರ್ ಫಸ್ಟ್ ಲವ್ ಅನ್ನೋದು ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ನಾವು ಯಾವ ಏಜ್ ಅಲ್ಲಿ ಲವ್ ಮಾಡಿರ್ತೀವಿ ಅನ್ನೋದು ಬೇರೆ ತಗೊಂಡ್ರೆ, ಪ್ರತಿಯೊಬ್ಬರಿಗೂ ಒಬ್ಬರ ಮೇಲೆ ಕ್ರಶ್ ಅನ್ನೋದಾಗುತ್ತೆ. ಆ ಕ್ರಶ್ ಅನ್ನೋದು ಒಂದು ಕೇರಿಂಗ್ ಆಗುತ್ತೆ, ಕೇರಿಂಗ್ ಅನ್ನೋದು ಒಂದು ಲವ್ ಆಗುತ್ತೆ. ಅದು ಹೇಗೆ ಅಂದ್ರೆ, ನಾವು ಆ ಜನ ಯಾರು ನಮ್ಮ ಹತ್ರ ಇರ್ತಾರೆ ಅವ್ರ ಜೊತೆ ನಾವು ಹೆಂಗೆ ಸ್ಪೆಂಡ್ ಮಾಡ್ತೀವಿ ಟೈಮು, ಆಮೇಲೆ ಒಬ್ರು ಏನು ಮಾತಾಡ್ಕೊಂಡಿರ್ತೀವಿ ಅನ್ನೋದು ಲವ್ ಆಗುತ್ತೆ. ಇದರಲ್ಲಿ ಕೆಲವು 90% ನಡೆಯಲ್ಲ, ಒಂದು 10% ನಡೆಯುತ್ತೆ. ಬಟ್ ಆ ಜ್ಞಾಪಕಗಳು ಯಾರು ಯಾವತ್ತೂ ಮರೆಯಲ್ಲ. ಎಲ್ಲರೂ ಅವರ ಹೃದಯ ಆಳದಲ್ಲಿ ಅದನ್ನ ಇಟ್ಕೊಂಡು ಜೀವಿಸ್ತಾ ಇರ್ತಾರೆ. ಬಟ್ ಪ್ರತಿಯೊಬ್ಬರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಸರ್. ಈಗ ಸುಖೀಭಾವ ಅದು ತಗೊಂಡ್ರೆ ಇದೊಂದು ಕ್ವಾಡಿಲ್ಯಾಟ್ರಲ್ ಲವ್ ಸ್ಟೋರಿ. ಪ್ರತಿಯೊಬ್ಬರಿಗೂ ಒಂದು ಪ್ರೀತಿ ಅನ್ನೋದು ಇರುತ್ತೆ. ಅವ್ರವ್ರ ಪ್ರೀತಿ ಅವ್ರವ್ರ ಡೈಮೆನ್ಷನ್ಸ್ ಡಿಫ್ರೆಂಟ್ ಇರುತ್ತೆ. ಒಬ್ಬೊಬ್ರು ಹೇಗೆ ಅದನ್ನ ಫುಲ್ಫಿಲ್ ಆಗುತ್ತೆ. ಇವಾಗ ನೀವು ಹೇಳ್ದಾಗೆ, ಡೈರೆಕ್ಟ್ ಹೇಳ್ದಾಗೆ ಹ್ಯಾಪಿ ಎಂಡಿಂಗ್ ಅನ್ನೋದು ಅಲ್ಲಿ ಹೇಗಾಗುತ್ತೆ ಅನ್ನೋದೇ ಕತೆ. ಅದನ್ನೇ ನೀವು ಇದ್ರಲ್ಲಿ ನೋಡ್ಬೇಕು. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಎಲ್ಲರೂ ಫಸ್ಟ್ ಅಂತ ಒಂದು ಲವ್ ಮಾಡಿರ್ತೀರಿ, ಕೆಲವು ಕಾರಣಾಂತರಗಳಿಂದ ಡ್ರಾಪ್ ಔಟ್ ಆಗಿರ್ತದೆ, ಬಿಟ್ಟೋಗಿರ್ತಾರೆ. ಇಲ್ಲ ಬಿಟ್ಟು ನಾವು ಹೋಗಿರ್ಬೋದು, ಇಲ್ಲ ಅವರೇ ಹೋಗಿರ್ಬೋದು. ಬಟ್ ಒಂದಿನ ಅಂತೂ ನಾವು ಸ್ಯಾಟಿಸ್ಫೈಡ್ ಆಗಿ ಮದುವೆ ಅಂತ ಆಗ್ತೀವಿ. ಅಂಡ್ ಬಿಫೋರ್ ಮದುವೆ ಆಗೋ ಮುಂಚೆ ಯಾಕೆ ಒಂದು ಹುಡುಗಿನ, ಬಿಟ್ಟೋಗಿರೋ ಹುಡುಗಿನ ನೆನ್ಸ್ಕೊಂಡ್ರೆ ಸಿಕ್ಕಿದ್ರೆ ಅದೃಷ್ಟನೇ ಅಲ್ವಾ. ಯಾಕಂದ್ರೆ ತಪ್ಪುಗಳನ್ನ ಮರೆಯೋದಕ್ಕೆ ದಿನಗಳು ಕಳೆದೋಗಿರ್ತದೆ. ಆ ಕಳೆದೋಗಿರೋ ದಿನಗಳಲ್ಲಿ ಯೋಚನೆ ಮಾಡಿದ್ರೆ ಅದು ತಪ್ಪೇ ಅನ್ಸಲ್ಲ. ಯಾಕಂದ್ರೆ ಆ ಏಜಲ್ಲಿ ತಪ್ಪು ಅಷ್ಟೇ ಅದು. ಕಳೆದೋಗಿರೋ ದಿನಗಳನ್ನ ಹೋದ್ಮೇಲೆ ಯೋಚನೆ ಮಾಡಿದ್ರೆ ಅದು ತಪ್ಪಲ್ಲ, ನಾವು ಸರಿಪಡಿಸ್ಕೊಬೇಕಾಗಿರೋದು ವಿಷಯ ಅದು. ಆ ಸರಿಪಡಿಸ್ಕೊಂಡ್ರೆ ನಮ್ಗೆ ಅದು ಉತ್ತಮನ ಇಲ್ವಾ ಅನ್ನೋದು ಇಲ್ಲಿ ಗೊತ್ತಾಗ್ತದೆ ಸರ್. ಆಮೇಲೆ ಅಕಸ್ಮಾತ್ ನೀವೇನಾದ್ರೂ ಸರಿಪಡಿಸ್ಕೊಂಡ್ರೆ ಆವಾಗ ಆ ಹುಡುಗಿ ಸಿಗ್ತಾಳ ಇಲ್ವಾ ಅನ್ನೋದು ಈ ಕತೆ ಸರ್. ನಿಮ್ದು ಮತ್ತು ತುಕಾಲಿ ಅವರ ಪೋರ್ಷನ್ಸ್ ಒಟ್ಟಿಗೆ ಇರುತ್ತೆ ಅಥವಾ ಹೆಂಗೆ? ಇಲ್ಲ, ತುಕಾಲಿ ಅವ್ರದ್ದು ನಮ್ದಿಲ್ಲ, ನಮ್ದು ಜಗ್ಗಿ ಅವ್ರದ್ದು. ನಮ್ಮ ಅದು ಬಾರ್ ಪೋರ್ಷನ್ ಮಹೇಂದ್ರ ಅವರು, ಅವ್ರದ್ದು ನಮ್ಮ ಮಹೇಂದ್ರ ಅವ್ರದ್ದು ಇರುತ್ತೆ ಸೀನ್. ಅವರು ಇಲ್ಲ ಸರ್, ತುಕಾಲಿ ಕುಡಿಯಲ್ಲ, ಅದರಿಂದ ಅವ್ರ ಜೊತೆ ಸೇರ್ಸಿಲ್ಲ. ಇವ್ರದ್ದು ನಿಖಿಲ್ ಅವರು ಮತ್ತೆ ಸಂತು, ಇವ್ರ ಮೂವರ್ದು ಒಂದು ಕಾಂಬಿನೇಷನ್ ಇರುತ್ತೆ. ಸಿದ್ದು ಮಂಡ್ಯ ಅವರು, ತುಕಾಲಿ ಅವರು ಮತ್ತೆ ಮಹೇಂದ್ರ ಅವ್ರದ್ದು ಒಂದು ಕಾಂಬಿನೇಷನ್ ಇರುತ್ತೆ. 2-3 ಟ್ರ್ಯಾಕ್ ಬರುತ್ತೆ. ಇದು ಬಿಟ್ಟು ಜಗ್ಗಿ ಅವರು, ಮಹೇಂದ್ರ ಅವ್ರದ್ದು ಒಂದು ಟ್ರ್ಯಾಕ್ ನಡೆಯುತ್ತೆ ಸರ್. ಅವ್ರದ್ದು ಚೈಲ್ಡ್ಹುಡ್ ಫ್ರೆಂಡ್ಶಿಪ್ ಥ್ರೂ ಔಟ್ ಅವ್ರ ಯೂತ್ ಆಗಿ ಅವರ ಕೊನೆವರೆಗೂ ಅವರಿಬ್ಬರದ್ದು ಜೊತೆ ಇರುತ್ತೆ. ಸೊ ಈ ತರ ಸ್ಟೋರೀಸ್ ಅಲ್ಲಿ ತುಂಬಾ ಎಮೋಷನ್ಸ್, ತುಂಬಾ ಡ್ರಾಮಾ ಎಲ್ಲ ಇದೆ. ಅಂದ್ರೆ ಇದೊಂದು ವಿಲೇಜ್ ಬ್ಯಾಕ್ ಡ್ರಾಪ್ ಇರೋದ್ರಿಂದ ಒಂದು ಸನ್ ಅಂಡ್ ಫಾದರ್ ಅಫೆಕ್ಷನ್ಸ್ ಇರುತ್ತೆ. ಎಲ್ಲ ಆಲ್ಮೋಸ್ಟ್ ಎಲ್ಲ ಮಿಕ್ಸ್ ಮಾಡಿ ಒಂದು ಒಳ್ಳೆ ಬಿಸಿಬೇಳೆ ಬಾತ್ ತರ ಇರುತ್ತೆ. ಒಂದು 10 ಜನ ಫ್ಯಾಮಿಲಿ ಇದೆ ಅಂದ್ರೆ 10 ಜನ ಮೆಂಬರ್ಸ್ ನಿಮ್ ಫ್ಯಾಮಿಲಿ ಅಂದ್ರೆ ಇದು ಓಲ್ಡ್ ಸಿನಿಮಾ ಅಷ್ಟೇ. ಮನೇಲಿ ಚಿಕ್ಕಪ್ಪ, ದೊಡ್ಡಪ್ಪ, ಅತ್ತೆ ಮಗಳು, ಮಾವನ್ ಮಗಳು, ಈ ತರ ರೋಡ್ ಸೈಟ್ ಹೊಡಿಯೋದ್ರಿಂದ ಹಿಡಿದು ಗಲ್ಲಿ ಫ್ರೆಂಡ್ಶಿಪ್ ಇಂದ ಹಿಡಿದು
ಸೊ ನಿಮ್ಮ ಸರ್ಕಲ್ ಅಲ್ಲಿ ಒಂದು 10 years ಬಿಫೋರ್ ಏನು ಒಂದು ಬಾಂಡಿಂಗ್ಸ್ ಇರ್ತದಲ್ಲ, ಈ ಸಿನಿಮಾ ಮತ್ತೆ ಅವ್ರಿಗೆ ನೆನಪಿಸ್ತದೆ, ನಾನು ಇಲ್ಲೇ ಗೋಳಿ ಆಡ್ತಿದ್ದೆ, ನಾನು ಇದೇ ಹುಡುಗಿನ ಹೊಡಿತಿದ್ದೆ. ಸೊ ಇದೆಲ್ಲ ಕಾಮನ್ ಥಿಂಗ್ಸ್ ಅಲ್ವಾ. ಸೊ ಆ ತರನೇ ಮತ್ತೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಆ ಒಂದು ಮೆಮೊರೀಸ್ ನ ಬ್ಯಾಕ್ ಮಾಡ್ತದೆ ಅಂತ ನಂಬ್ತಿದ್ದೀನಿ. ಅದಕ್ಕೆ ಈ ಗೌರವ್ ಅವರೆಲ್ಲ ಸೇರಿ ಅದನ್ನ ಮತ್ತೆ ಅಷ್ಟು ಒಂದು ಸ್ಟ್ರಾಂಗ್ ಆಗಿ ಅವ್ರಿಗೆ ನೆನ್ಸಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದಾರೆ. ನೀವು ಇನ್ನೊಂದು ನೋಡ್ಬೇಕು ಏನಂದ್ರೆ, ಮೊನ್ನೆ ಇದು ರಿಲೀಸ್ ಆದಾಗ ನೀವು ಸಾಂಗ್ ನೋಡಿದ್ರಿ, ಸ್ಕೂಲ್ ಸಾಂಗ್. ಪ್ರತಿಯೊಬ್ಬರ ಲೈಫಲ್ಲೂ ನೀವು ಕೇಳಿದ ಬಡ್ಡಿಂಗ್ ಲವ್ ಅನ್ನೋದು ಇರುತ್ತೆ. ಆಮೇಲೆ ಡೈರೆಕ್ಟರ್ ಹೇಳಿದಾಗೆ ಆ ಟ್ರಾವೆಲ್ ಸಾಂಗ್ ನೋಡುದು, ಅಂದ್ರೆ ಪ್ರತಿಯೊಬ್ರು ಅವ್ರ ಪ್ರೀತಿನ ಹುಡ್ಕೊಂಡು ಹೋಗ್ತಾರೆ, ಎಲ್ಲೋ ಒಂದ್ ಜಾಗದಲ್ಲಿ ಎಲ್ಲರಿಗೂ ಸಿಗುತ್ತಾ ಇಲ್ವಾ ಅನ್ನೋದು ಗೊತ್ತಿಲ್ಲ. ಇದ್ರಲ್ಲಿ ಒಂದು ಪ್ರಯತ್ನ. ಸೊ ಈ ಪ್ರಯತ್ನದಲ್ಲಿ ನಮ್ಮ ಡೈರೆಕ್ಟರ್ ಈ ಮೂವಿಯಲ್ಲಿ ಏನ್ ಹೇಳಕ್ ಇಷ್ಟಪಟ್ಟಿದ್ದಾರೆ ಅಂದ್ರೆ, ಹುಡುಗರ ಲವ್ಗಿಂತ ಹುಡುಗಿರ್ ಲವ್ ತುಂಬಾ ಸಿನ್ಸಿಯರ್ ಆಗಿರುತ್ತೆ ಅಂತ, ಅವ್ರ ಪ್ರೀತಿ ಇನ್ನೂ ತೂಕ ಜಾಸ್ತಿ ಅಂತ ಹೇಳಿದ್ದಾರೆ. ಸರ್, ನಾವು ಕಾಯೋದಕ್ಕಿಂತ ನಮ್ಮನ್ನ ಕಾಯಿಸ್ತಾರಲ್ಲ, ಅದು ತುಂಬಾನೇ ಪೇನ್ ಅನಿಸ್ತದೆ. ಬಟ್ ಅವರು ಕಾಯ್ತಾ ಇದ್ದಾರೆ ಅಂದಾಗ ಅದು ಪೇನ್ಗಿಂತ ಮೇಲೆ ಎಮೋಷನಲ್ ಕನೆಕ್ಟ್ ಆಗ್ತದೆ. ಅರೆ, ನಾನ್ ಕಾಯ್ತಾ ಇದ್ದಿದ್ದು ಓಕೆ, ನನಗೋಸ್ಕರ ಇನ್ನೊಬ್ರು ಕಾಯ್ತಾ ಇದ್ರಲ್ಲ ಅಂದಾಗ ಅದು ಬೇರೆ ತರ ಕನೆಕ್ಟ್ ಆಗ್ತದೆ. ಸೊ ಆ ವಿಷಯಗಳನ್ನೆಲ್ಲ ನಾವು ತಿಳ್ಕೊಂಡಾಗ ಯಾವತ್ತೋ ಒಂದಿನ ನಮಗೋಸ್ಕರ ಯಾರಾದ್ರೂ ಒಬ್ರು ಇದ್ದಾರಾ, ಸೊ ಇದ್ರೆ ಹೆಂಗೆ ಅಂತ ಈ ಸಿನಿಮಾ ನೋಡಾದ್ಮೇಲೆ ನಿಮ್ಮ ಹಳೆಬ್ರಿಗೆ ಯಾರಿಗೋ ಒಬ್ರು ಯಾರೇ ಆಗಿರ್ಲಿ ಒಂದು ರಿಕಾಲ್ ಮಾಡ್ತೀವಿ ಸರ್. ಫ್ಯಾನ್ ಅರ್ಥ ಆಗ್ದಿರತ್ರ ಅರ್ಥ ಆಯ್ತು ಮತ್ತೆ ಆಗ್ಲಿಲ್ಲ, ಮತ್ತೆ ಇದು ಅರ್ಥ ಆಯ್ತು, ಅರ್ಥ ಅವ್ರು ಆಗಿಲ್ಲ. 2-3 ಸಲ ನೋಡಿದ್ರಿ ಹಿಂಗೆ. ಅದ್ ಹೆಂಗೆ ಅಂದ್ರೆ ಕಥೆ ಬಿಟ್ಬಿಟ್ರು ಮಲ್ಲಿ. ಇಲ್ಲ, ಅದು ವೇಳೆ ತುಂಬಾ ಚೆನ್ನಾಗಿತ್ತು, ಅರ್ಥ ಆಗ್ಲಿಲ್ಲ ಅಷ್ಟೇ. ಅದೇ ಈಗ ಅರ್ಥ ಆಯ್ತು ಅನ್ಕೊಳ್ಸ ಮತ್ತೆ ಅದನ್ನ ಟ್ವಿಸ್ಟ್ ಮಾಡಿದ್ರು, ಆಮೇಲೆ ಮತ್ತೆ ಉಲ್ಟಾ ಹೇಳಿದ್ರು. ಎಲ್ಲ ಹೇಳಕ್ಕಾಗಲ್ಲ. ಅಂದ್ರೆ ನೀವು ಹೇಳಿದ್ರಿ ಅಂದ್ರೆ ಕಾಮಿಡಿ ಹೊರತಾಗಿನೂ ಒಂದು ಎಮೋಷನಲ್ ಕ್ಯಾರೆಕ್ಟರ್ ಸೀನ್ಗಳಿತ್ತು ಅಂತ. ಕಾಮಿಡಿ ಆಸ್ ಯೂಶುವಲ್ ನಿಮ್ಗೆ ತುಂಬಾನೇ ಈಸಿ, ಬಟ್ ಎಮೋಷನಲ್ ಸೀನ್ಸ್ ಹೆಂಗ್ ಪ್ರಿಪರೇಷನ್ ಇರೋದು, ಅದಕ್ಕೆ ಸಪರೇಟ್ ಆಗಿ ಪ್ರಿಪೇರ್ ಆಗ್ತಿದ್ರಾ? ಅಂದ್ರೆ ನಾವು ಪ್ರಾಕ್ಟೀಸ್ ಮಾಡೋದು ಬರೀ ಡೈಲಾಗ್ ನಾಗಿರ್ಬೇಕು, ಎಮೋಷನ್ ಪ್ರಾಕ್ಟೀಸ್ ಮಾಡಕ್ ಹೋಗ್ಬಾರ್ದು. ನಾವು ಡೈಲಾಗ್ ಅಲ್ಲಿ ಕಾನ್ಫಿಡೆನ್ಸ್ ಬಂದ್ಬಿಟ್ರೆ ಕ್ಯಾಮ್ರಾ ಮುಂದೆ ಹೋದಾಗ ಜಸ್ಟ್ ಎಮೋಷನ್ ನ ಎಕ್ಸ್ಪ್ರೆಸ್ ಮಾಡ್ಬೇಕು. ಅವಾಗ ಡೈಲಾಗ್ ಕಾನ್ಫಿಡೆನ್ಸ್ ಇದ್ದಾಗ ಎಮೋಷನ್ಲಿ ಎಕ್ಸ್ಪ್ರೆಸ್ ಆಗ್ಬಿಡುತ್ತೆ. ನಾವು ಎಮೋಷನ್ ನ ಪ್ರಾಕ್ಟೀಸ್ ಮಾಡಕ್ ಹೋಗ್ಬಾರ್ದು, ಅದು ಫೀಲ್ ಮಾಡಿದ್ರೆ ಬಂದ್ಬಿಡುತ್ತೆ. ಆಕ್ಟ್ ಮಾಡ್ಬೇಕಾದ್ರೆ ಅದಿರ್ಬೇಕು. ಅಂದ್ರೆ ನಾನು ಹೋಗಿ ಮಿರರ್ ಮುಂದೆ ಬರೀ ಡೈಲಾಗ್ ಮಾತ್ರ ಪ್ರಾಕ್ಟೀಸ್ ಮಾಡ್ಬೇಕು, ಯಾಕಂದ್ರೆ ಡೈಲಾಗ್ ಅಲ್ಲಿರಂಗೆ ಬೇಕಲ್ವಾ, ಅದೊಂದ್ ಮಾತ್ರ ಪ್ರಾಕ್ಟೀಸ್ ಮಾಡ್ಬೇಕು. ಎಮೋಷನ್ ಬಂದು ನಾವು ಸ್ಪಾಟ್ ಅಲ್ಲೇನೆ ಎಮೋಷನಲಿ ಎಕ್ಸ್ಪ್ರೆಸ್ ಮಾಡ್ಬೇಕು, ಅದ್ ತಾನಾಗೆ ಬಂದ್ಬಿಡುತ್ತೆ. ತುಂಬಾ ಚೆನ್ನಾಗಿ ನಿಮ್ಗೆ ಆ ಎಮೋಷನ್ ಸೀನ್ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂದ್ರೆ ನಾನ್ ಬರೀ ಕಾಮಿಡಿ ಮಾಡ್ತಾ ಶಾರ್ಟ್ ಫಿಲಮ್ ಅಲ್ಲೂ ಎಮೋಷನ್ ಎಲ್ಲ ಮಾಡಿದೀನಿ. ಇದೊಂದು ಡಿಫ್ರೆಂಟ್ ಎಕ್ಸ್ಪ್ರೆಸ್ ಆಫ್ ಎಮೋಷನ್, ಲವ್ ಎಮೋಷನ್ ಬೇರೆ ಇದೆ. ಅದು ಮಾಡಾದ್ಮೇಲೆ ನನ್ಗೆ ಅನ್ಸ್ತು, ಹೌದು ನಾನು ಈ ತರದ್ ಮಾಡ್ಬೋದು ಇನ್ಮೇಲೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ನನ್ಗೆ. ಸೊ ಇವಾಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬಿಸಿ ಇದ್ದೀರಾ? ಐ ಥಿಂಕ್ ಈಗಾಗಲೇ ಗೌರವ್ ಅವರು ಒನ್ ಆಫ್ ದಿ ಕಾಸ್ಟ್ಲಿಯೆಸ್ಟ್ ಆಕ್ಟರ್. ಇಲ್ಲ ಸರ್, ಇಲ್ಲ ಸರ್, ಇಲ್ಲ ಸರ್. ಸರ್ ಮೋಸ್ಟ್ ವಾಂಟೆಡ್ ಮೋಸ್ಟ್ ವಾಂಟೆಡ್ ಅಂತ ಹೇಳ್ಬೋದು. ಇವಾಗ ಈ 2 ತಿಂಗಳಲ್ಲೇ ಇವ್ರದೊಂದು ಏನಿಲ್ಲ ಅಂದ್ರೆ ಒಂದು 4-5 ಸಿನಿಮಾ ರಿಲೀಸ್ ಆಗ್ತಿದೆ. ಎಲ್ಲದರಲ್ಲೂ ಇದಾರೆ, ತುಂಬಾ ಎವ್ರಿ ಸಿನಿಮಾಲು ಡಿಫ್ರೆಂಟ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಇವರು ಅಷ್ಟು ಕಷ್ಟ ಪಡ್ತಾರೆ. ನಾನು ಮೊನ್ನೆ ಇಂಟರ್ವ್ಯೂಲ್ಲೂ ಕೇಳಿದೆ, 100 ಆಡಿಷನ್ ಮಾಡಿದೀನಿ ಸರ್, ಆದ್ರೆ ನಮ್ಗೆ ಸುಮ್ನೆ ಕರೆದ್ಬಿಟ್ಟು ಎಲ್ಲ ಕಳಿಸ್ತಿದ್ರು ಅಂತ. ಆ ಪೇಯ್ನು ಇದೆಲ್ಲ ಇದ್ರು ಇವತ್ತು ಈ ಮಟ್ಟಕ್ಕೆ ಬೆಳೆದು ಒಂದು ಇಂಪ್ರೂವೈಸ್ ಮಾಡ್ಕೊಂಡು ಬೆಳೀತಿದ್ದಾರೆ ಅಂದ್ರೆ ಅದು ಕಾರಣ ಆಗುತ್ತೆ. ಆಮೇಲೆ ಇನ್ನೊಂದು ಏನಂದ್ರೆ, ನಮ್ಮ ಸಿನಿಮಾಲ್ ನಾವು ನೋಡಿದ್ದು ತುಂಬಾ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಕೋತಾರೆ ಸರ್. ನಮ್ಮ ಡೈರೆಕ್ಟರ್ ಯಾವಾಗ್ಲೂ ಬಂದು ನಮ್ಮ ಹತ್ರ ಹೇಳೋರು, ಈ ತರ ಸರ್ ಈ ಸೀನ್ ನಾನು ಹೀಗೆ ಕೊಟ್ಟಿದ್ದೆ, ಅವ್ರು ಇದನ್ನ ಇನ್ನೂ ಸ್ವಲ್ಪ ಹಿಂಗೆ ಇಂಪ್ರೂವೈಸ್ ಮಾಡಿದ್ದಾರೆ, ನನಗೆ ಖುಷಿ ಆಗಿದೆ ಸರ್ ಅಂತ. ನಿಮಗೆ ಹೆಂಗ್ ಅನಿಸ್ತು ಅಂತ ಬಂದು ಕೇಳೋರು. ನನಗೂ, ಯಾಕೆಂದ್ರೆ ನಾನು ಪ್ರತಿದಿನ ಶೂಟಲ್ಲಿ ಇರ್ತಿದ್ದೆ, ನಾನು ಮಾನಿಟ್ರಿಂದೇನೆ ಕೂತಿರ್ತಿದ್ದೆ, ನಾವಿಬ್ರು ಡಿಸ್ಕಸ್ ಮಾಡ್ಕೋತಿದ್ವಿ. ಆಮೇಲೆ ಪ್ರತಿಯೊಂದು ಬಡ್ಜೆಟ್ ವೈಸ್ ಆಗಲಿ, ಅವ್ರ ಮೇನ್ ಇಂಟೆನ್ಷನು ಏನಿತ್ತು ಅಂದ್ರೆ, ಸರ್ಗೆ ನಾನು ಮಾತು ಕೊಟ್ಟಿದ್ದೀನಿ ಈ ಬಡ್ಜೆಟ್ ಅಲ್ಲಿ ಮುಗಿಸ್ಬೇಕು ಅಂತ, ನಾನು ಇದ್ರ ಮೇಲೆ ಹೋಗ್ಬಾರ್ದು ಅಂತೇಳಿ ನಾವು ತುಂಬಾ ಗ್ರೈಂಡು ಮಾಡಿದೀವಿ. ಆಕ್ಟರ್ಸ್ ದೊಡ್ಡ ಆಕ್ಟರ್ಸೇ, ರವಿಶಂಕರ್ ಗೌಡ ಅವ್ರ ಆಗಿರ್ಬೋದು, ಶೋಭರಾಜ್ ಸರ್ ಆಗಿರ್ಬೋದು. ಶೋಭರಾಜ್ ಸರ್ ಅವರಂತೂ ಹೆಂಗೆ ಅಂದ್ರೆ ಬೈಕೊಳ್ಳೋರು, ಅಂದ್ರೆ ಏನೋ ಮಾಡ್ತಾ ಹಾಗೆ ಹೀಗೆ ಅಂತ ಮಾತಾಡೋರು. ಬಟ್ ಅವರು ಎಮೋಷನಲ್ ಸೀನ್ಸ್ ಇರೋದು ಎಷ್ಟು ಟಕ್ ಅಂತ ಸ್ವಿಚ್ ಆಗಿ ಆ ಎಮೋಷನ್ ನ ಕೊಡೋರು. ಈ ತರ ನಾವು ತುಂಬಾ ಟೈಟ್ ಆಗಿ ಚೆನ್ನಾಗಿ ಮುಗಿಸ್ಕೊಂಡು, ಅದರಲ್ಲಿ ಇವ್ರು ಇಂಪ್ರವೈಸ್ ಮಾಡಿ ನಮ್ಗೆ ಇನ್ನೂ ಚೆನ್ನಾಗಿ ಕೊಟ್ಟಿರೋದು
ಈ ಸಿನಿಮಾಗೆ ಅದೊಂದು ಸುಖೀಭವ ಆಗತ್ತೆ. ಸಿನಿಮಾ ಓವರ್ ಆಲ್ ಆಗಿ ಎಲ್ಲ ಕೈಂಡ್ ಆಫ್ ಇಮೋಷನ್ಸ್ ಇದೆ ಹೌದು ಸರ್, ಹೌದು. ಲವ್ ಆಗಿರ್ಬೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಕಾಮಿಡಿ ಆಗಿರ್ಬೋದು, ಫ್ಯಾಮಿಲಿ ಸೆಂಟಿಮೆಂಟ್ ಆಗಿರ್ಬೋದು. ಆಕ್ಚುಲಿ ನೀವ್ ಆಗ್ಲೇ ಕಾಸ್ಟ್ಲಿಯೆಸ್ಟ್ ಇದಾಗಿದ್ದಾರೆ ಅಂತ ನಿಜವಾಗ್ಲೂ ಇಲ್ಲ ಸರ್, ಅದೊಂದು ಕ್ಲಾರಿಟಿ. ಅವ್ರು ಇನ್ನೊಂದ್ಸಲ ಹೇಳ್ಬಿಡೋಣ ಸುಮ್ನೆ. ಹೌದು, ಯಾಕೆ ಅಂದ್ರೆ ನೋಡೋದು ತಪ್ಪಾಗಿ ಅಂದ್ರೆ ಇವಾಗ ಹೌದು. ಒಂದೇ ತಿಂಗಳ 4 ಸಿನಿಮಾ ರಿಲೀಸ್ ಆಗ್ತಾ ಇರ್ಬೋದು, ಬಟ್ ಅದು ಶೂಟ್ ಆಗಿರೋ ಟೈಮ್ ಲೈನ್ ಬೇರೆ ಬೇರೆ ರಿಲೀಸ್ ಆಗ್ತಾ ಇರೋದು. ಅದ್ರ ಪ್ರಕಾರ ನಾನು ಬಿಸಿ ಇದ್ದೀನಿ ಅಂತಲ್ಲ, ಕಾಸ್ಟ್ಲಿ ಅಲ್ಲ ಸರ್, ವ್ಯಾಲ್ಯೂ ಜಾಸ್ತಿ. ಮನುಷ್ಯನಿಗೆ ವ್ಯಾಲ್ಯೂ ಜಾಸ್ತಿ. ನಾವು ಅದೇ ಹೇಳ್ತೀವಿ, ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿ. ಎಸ್, ಐ ಥಿಂಕ್ ಫೆಬ್ರವರಿ 6 ತುಂಬಾ ಸಿನಿಮಾಗಳು ರಿಲೀಸ್ ಇದೆ. ಆಡಿಯನ್ಸ್ ಯಾವ ಸಿನಿಮಾ ನೋಡ್ಬೇಕು ಅಂತ ಕೆಲವೊಂದ್ಸಲ ಮುಂದೆನೆ ಪ್ರಿಪೇರ್ ಆಗಿರ್ತಾರೆ, ಬಟ್ ವರ್ಡ್ ಆಫ್ ಮೌತ್ ಅನ್ನೋದೊಂದು ಇರುತ್ತೆ. ಈ ಸಿನಿಮಾ ತುಂಬಾ ಚೆನ್ನಾಗಿದೆ ಅಂದಾಗ ಥಿಯೇಟರ್ಗೆ ಬರುವಂತ ಸಂಖ್ಯೆ ಖಂಡಿತವಾಗೂ ಇರುತ್ತೆ. ಸೊ ಸರ್, ಯಾವ ಸೆಟ್ ಆಫ್ ಆಡಿಯನ್ಸ್ಗೆ ಇದನ್ನ ಪ್ರಿಪೇರ್ ಮಾಡಿದಾರೆ ಅಂತ ಹೇಳೋದಾದ್ರೆ ಆಡಿಯನ್ಸ್ಗೆ ಏನ್ ಹೇಳ್ತಾರೆ ಸರ್? ನಮ್ಮ ಆಸೆ ನಾವು ಹೇಳ್ಬೇಕು ಅಂದ್ರೆ ಸರ್, ಪ್ರತಿಯೊಂದು ಸಿನಿಮಾ ಇವಾಗ ಯಾವ್ದು ಬರ್ತಿದೆ ಹೌದು. ಎಲ್ಲ ಒಂದೊಂದು ಡಿಫ್ರೆಂಟ್ ಜಾನರ್ ಸರ್. ಎಲ್ಲರೂ ಜನ ನೋಡ್ಬೇಕು ಅಂತಾನೆ ಮಾಡೋದು. ಅವರು ಯಾವ ಫಿಲ್ಮ್ ಮಾಡಿದ್ರು ಅವ್ರು ಗೆಲ್ಬೇಕು, ಪ್ರೊಡ್ಯೂಸರ್ ಗೆಲ್ಬೇಕು, ಡಿಸ್ಟ್ರಿಬ್ಯೂಟರ್ ಗೆಲ್ಬೇಕು, ಥಿಯೇಟರ್ಸ್ ಇರೋರು ಗೆಲ್ಬೇಕು, ಎಲ್ಲರಿಗೂ ಒಂದು ಒಳ್ಳೆ ಕತೆ ಆಗ್ಬೇಕು. ಅವರು ಆಡಿಯನ್ಸ್ನು ಬಂದು ಒಂದು ಸಿನಿಮಾ ನೋಡ್ತಾರೆ, ಅವ್ರು ಒಂದು ದುಡ್ಡು ಕೊಟ್ಟು ಅಂದ್ರೆ ಅವ್ರಿಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆಮೇಲೆ ಇದು ನಮ್ದು ಬಂದು ಒಂದು ಕಮರ್ಷಿಯಲ್ ಔಟ್ ಅಂಡ್ ಔಟ್ ಹೋಲ್ ಪ್ಯಾಕೇಜ್ ತರ. ಹೇಳ್ಬೇಕು ಅಂದ್ರೆ ಸಣ್ಣ ಹುಡುಗರಿಂದ ದೊಡ್ಡವರು ವಯಸ್ಸಾದವರುವರೆಗೂ ಎಂಜಾಯ್ ಮಾಡೋಷ್ಟು ಕಂಟೆಂಟ್ ಇದೆ. ಆಮೇಲೆ ಪ್ರತಿಯೊಂದೂ ಎಲ್ಲ ಎಮೋಷನ್ಸ್ ಆಗಲಿ, ಕಾಮಿಡಿ ಆಗಲಿ, ಎಲ್ಲರೂ ಎಂಜಾಯ್ ಮಾಡೋ ಥರ ಇದೆ. ಯಾವುದು ನಾವು ಔಟ್ ಆಫ್ ದ ವೇ ಏನು ಹೋಗಿ ಮಾಡಿಲ್ಲ. ಒಂದು ನಾರ್ಮಲ್ ಸಿಂಪಲ್ ಲವ್ ಸ್ಟೋರಿ ವಿತ್ ಲಾಡ್ ಆಫ್ ಕಾಮಿಡಿ ಆ್ಯಂಡ್ ಪ್ಯೂರ್ ಎಮೋಷನ್ಸಲ್ಲಿ ಇದೆ. ಎಲ್ಲರೂ ಎಂಜಾಯ್ ಮಾಡೋ ಥರ ಇದೆ. ಈ ಫೆಬ್ರವರಿ 6 ಸುಖೀಭವ ರಿಲೀಸ್ ಆಗ್ತಿದೆ. ನಿಮ್ಮ ಹತ್ತಿರದ ಥಿಯೇಟ್ರಲ್ಲಿ ನೀವು ಎಲ್ಲರೂ ಬಂದು ನೋಡಬೇಕು ಅನ್ನೋದೇ ನಮ್ಮ ಅಪೇಕ್ಷೆ. ಅದೇ ಥರ ಎಲ್ಲ ಸಿನಿಮಾನು ಅವ್ರವರು ಒಳ್ಳೆ ಜಾನರ್ಸ್ ಇರುತ್ತೆ. ಮೇಯ್ನ್ ಆಗಿ ಜನ ಥಿಯೇಟ್ರಿಗೆ ಬಂದು ಫಿಲ್ಮ್ ನೋಡಬೇಕು ಅನ್ನೋದು ನನ್ನ ಬೇಡಿಕೆ ಆಗುತ್ತೆ. ಯಾಕೆ ಅಂದರೆ ಇವಾಗ ಕನ್ನಡ ಇಂಡಸ್ಟ್ರಿಯಲ್ಲಿ ಇತ್ತೀಚೆಗೆ ನೀವು ನೋಡಿದ 1.5-2 ತಿಂಗಳಿಂದ ಎಲ್ಲ ಸಿನಿಮಾಲ್ಲೂ ಜನ ಹೇಳ್ತಿರೋದು ಎಲ್ಲನೂ ಅದೇನೆ. ತುಂಬ ಕಷ್ಟಪಟ್ಟು ಮಾಡಿರ್ತಾರೆ ಪ್ರತಿಯೊಂದು ಫಿಲಿಮು. ಎಲ್ಲರೂ ಅವರು 100% ಡೆಡಿಕೇಶನ್ ಹಾಕಿರ್ತಾರೆ. ಜನ ಬಂದು ಥಿಯೇಟ್ರಲ್ಲಿ ನೋಡಿ ಅದನ್ನು ಪ್ರೋತ್ಸಾಹಿಸಿದ್ರೆ ಅವರು ಇನ್ನಷ್ಟು ಮೂವೀಸ್ ಮಾಡೋಕ್ಕೆ ನಮಗೆ ಅವಕಾಶ ಆಗುತ್ತೆ ಅಂತ ಹೇಳ್ಕೊತೀನಿ ಸರ್. ಗೌರವ್ ಅವರೇ ಸರ್, ಎಸ್, ನೀವೇನ್ ಹೇಳ್ತೀರಾ ಆಡಿಯನ್ಸ್ಗೆ? ಈಗ ನಮ್ಮ ಸಿನಿಮಾಗೆ ನಾವು ಇನ್ವೈಟ್ ಮಾಡೋದು ನಾವು 100% ನಾವು ಮಾಡೇ ಮಾಡ್ತೀವಿ. ಬಟ್ ಜನ ಒಂದು ಒಳ್ಳೆ ಎಮೋಷನ್ ಇರುವಂತ ಸಿನಿಮಾಗಳನ್ನ ಯಾವತ್ತೂ ಇಷ್ಟಪಡ್ತಾರೆ. ತುಂಬಾ ಚೆನ್ನಾಗಿ ಅವ್ರು ಫೀಲ್ ಮಾಡ್ಬೇಕು. ಒಂದು ಫ್ಯಾಮಿಲಿ ಆಡಿಯನ್ಸ್ಗಳು, ಈಗ ನನ್ನ ಫಾರ್ ಎಕ್ಸಾಂಪಲ್ ತುಂಬಾ ಸಿನಿಮಾಗಳು, ಈಗ ರಾಮ್ ಸಿನಿಮಾ ತಗೊಂಡ್ಬಂದ್ವು ಅಪ್ಪು ಸರ್ದು. ಅದ್ರಲ್ಲಿ ಫ್ಯಾಮಿಲಿ ಎಲ್ಲ ಹೆಂಗೆ ಇದಾಗಿದ್ದಾರೆ, ಒಂದಾಗೋಣ ಬಾ, ಈ ತರದ್ರಲ್ಲೆಲ್ಲ ಫ್ಯಾಮಿಲಿಲಿ ತುಂಬಾ ಕ್ಯಾರೆಕ್ಟರ್ಸ್ ಗಳು ಬರ್ತವೆ, ದೊಡ್ಡಪ್ಪ ಚಿಕ್ಕಪ್ಪ, ಈ ತರ ಒಂದು ಫನ್ ಎಲಿಮೆಂಟ್, ಒಂದು ತುಂಬಿದ ಸಂಸಾರ ತರ ಇರುವಂತ ಸಿನಿಮಾ ಸುಖೀಭವ. ನೀವು ಅದೊಂದು ಫ್ಯಾಮಿಲಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂದ್ರೆ, ಅದೊಂದು ಫೀಲ್ ಮಾಡ್ಬೇಕು ಅಂದ್ರೆ ಥಿಯೇಟರ್ಗೆ ಬಂದ್ಬಿಟ್ಟು ಸುಖೀಭವ ಸಿನಿಮಾನ ಫೆಬ್ರವರಿ 6ನೇ ತಾರೀಕು ದಯವಿಟ್ಟು ನೋಡಿ ಅಂತ ನಾನು ಕೇಳ್ಕೊಂತೀನಿ. ಸರ್, ಆಡಿಯನ್ಸ್ಗೆ? ಸರ್, ಆಡಿಯನ್ಸ್ಗೆ ಏನು ದೊಡ್ಡದಾಗಿ ಹೇಳಬೇಕಾಗಿರೋ ಅವಶ್ಯಕತೆ ಎಲ್ಲ ಅವ್ರಿಗೆ ಗೊತ್ತಿದೆ. ಯಾವ ಸಿನಿಮಾನ ಗೆಲ್ಲಿಸ್ಬೇಕು ಅನ್ನೋದು ಅವ್ರಿಗೂ ಗೊತ್ತಿದೆ. ಸಿನಿಮಾ ನೋಡೋ ರೀತಿ ಇವತ್ತು ಚೂರು ಬದಲಾಗಿದೆ. ಬಿಕಾಸ್ ಆಫ್ ಇಲ್ಲಿ ಬಂದ್ಬಿಟ್ಟು OTTs ಮತ್ತು ಟೆಲಿವಿಷನ್ ಶೋಸ್ಗಳು, ಮತ್ತು ಇದೆಲ್ಲ ಏನಂದರೆ ಡಿಸ್ಟರ್ಬ್ ಮಾಡ್ತಾ ಇದೆ ಅಷ್ಟೇ. ಆಡಿಯನ್ಸ್ನ ಥಿಯೇಟ್ರಿಗೆ ಬರೋದು ಡಿಸ್ಟರ್ಬ್ ಮಾಡ್ತಿದೆ. ಬಟ್ ಅವ್ರು ಅರ್ಥ ಮಾಡ್ಕೊಬೇಕಾಗಿರೋದೇನೆಂದರೆ, ಸಿನಿಮಾ ಅನ್ನೋದು ಥಿಯೇಟ್ರಿಕಲ್ ಸಿನಿಮಾ. ನಾನು ಥಿಯೇಟ್ರಿಗೆ ಹೋದೇ ಅದು ಫುಲ್ ಫ್ಲೆಜ್ ಸಿನಿಮಾ ನೋಡೋಕ್ಕಾಗೋದು. ಅಷ್ಟು ದೊಡ್ಡ ಹ್ಯೂಜ್ ಆಗಿ ನಾವು ಸೀನ್ಸ್ ಆಗಿರ್ಬೋದು, ಫ್ರೇಮಿಂಗ್ಸ್ ಆಗಿರ್ಬೋದು, ರಿಚ್ನೆಸ್ ಕೊಟ್ಟು ಸಿನಿಮಾ ಮಾಡೋದು ಥಿಯೇಟ್ರಿಗೆ. ಯಾವುದೇ ಥರ ಟಿವಿಗಳಿಗೆಲ್ಲ ಅದನ್ನು ಕ್ಲೀನಾಗಿ ಅರ್ಥ ಮಾಡಿ, ಆಮೇಲೆ DTS ಆಗಿರ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗಿರ್ಬೋದು, ಟೆಕ್ನಾಲಜಿನ ಇವತ್ತು ಯೂಸ್ ಮಾಡಿಕೊಂಡು ನಾವು ಮಾಡ್ತಾ ಇರೋದು ಬಂದು ಥಿಯೇಟ್ರಿಗೆ. ಯಾವುದೇ ಥರ ಕಂಟೆಂಟ್ ಟಿವಿಗಲ್ಲ. ಸೊ ಅದನ್ನು ಅರ್ಥ ಮಾಡ್ಕೊಂಡು ಸಿನಿಮಾನ ನೋಡಿ, ಥಿಯೇಟ್ರಲ್ಲಿ ನೋಡಿ. ಸೊ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅದನ್ನು ಇಷ್ಟಪಡದಿರೋದು ಆಮೇಲೆ ಬಿಟ್ಟಿರೋದು. ಬಟ್ ಥಿಯೇಟ್ರಿಗೆ ಬಂದು ಒಳ್ಳೆ ಸಿನಿಮಾ, ಯಾಕಂದರೆ ಅದಕ್ಕೋಸ್ಕರನೇ ಅಲ್ವಾ ಒಂದು ಪ್ರೊಡ್ಯೂಸರ್ ದುಡ್ಡು ಹಾಕಿರ್ತಾರೆ, ಫ್ಯಾಷನಿಂದ ಬಂದು ಹಾಕಿರ್ತಾರೆ. ಇದು ಬಿಸ್ನೆಸ್ ಅಲ್ಲ. ಸೊ ಫ್ಯಾಷನ್, ಇವಾಗ ಒಂದು ಬಿಸ್ನೆಸ್ಗೆ ದುಡ್ಡು ಹಾಕ್ತಿದ್ರೆ ಅಂದರೆ ಅದು ಹೆಂಗೆ ಏನು ಅಂತ ಗೊತ್ತು, ರಿಟರ್ನ್ ಮಾಡ್ಬಿಡ್ಬೋದು. ಯಾಕಂದ್ರೆ ಅವರೇ ಇಳಿದು ಹೋರಾಟ ಮಾಡ್ತಾರೆ. ಇಲ್ಲಿ ಹೋರಾಟ ಜನಗಳ ಕೈಲಿ ಕೊಟ್ಬಿಟ್ಟು ನಾವು ಸುಮ್ಮನೆ ಕೂತಿರ್ತೀವಿ. ಜನಗಳನ್ನ ಬರ್ಸ್ಕೊಳೋದಕ್ಕೋಸ್ಕರ ನಾವು ಮಾತಾಡ್ತಾ ಇರೋದು.
ಬಿಕಾಸ್ ಪ್ರಮೋಷನ್. ಈ ಪ್ರಮೋಷನ್ ಬರೀ ನಿಮ್ನ ಕರ್ಸ್ಕೊಳೋದಕ್ಕೋಸ್ಕರ ಅಷ್ಟೇ, ಆದ್ರೆ ನೀವು ಬಂದು ನೀವು ಕೊಡೋ ಒಪಿನಿಯನೇ ನಮ್ಗೆ ನಿಜವಾದ ಪ್ರಮೋಷನ್ಸ್. ಈ ಸಿನಿಮಾಗ ಚೆನ್ನಾಗಿ ಮಾಡಿದ್ದೀರಿ. ಸೊ ಇಲ್ಲಿ ಮಾಡಿರೋ ನಮ್ಮ ಸಿನಿಮಾದಲ್ಲಿ ಪ್ರತಿಯೊಬ್ಬ ಕಲಾವಿದರು ಅಷ್ಟೇ. ಸೊ ಎಲ್ಲ ಹೆಸರುಗಳು ಇದೆ. ಅವ್ರವ್ರ ಪಾತ್ರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸಬರು ಅನ್ನೋದು ಬಿಟ್ಟು ಇನ್ನೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಹೊಸಬ್ರಿಗೆ ಹಳಬರು ಸಪೋರ್ಟ್ ಮಾಡಿದ್ದಾರೆ, ಹಳಬರಿಗೆ ಹೊಸಬ್ರು ಸಪೋರ್ಟ್ ಮಾಡಿದ್ದಾರೆ. ನಮ್ಮ ಸಿನಿಮಾ ಮಾಡಿರೋ ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಂಟೈರ್ ಡೈರೆಕ್ಷನ್ ಟೀಮ್ ಆಗಿರ್ಬೋದು, ಅಫ್ಕೋರ್ಸ್ ಮ್ಯೂಸಿಕ್ ಡೈರೆಕ್ಟರ್ಸ್, ಆಮೇಲೆ ನರಸಿಂಹ ಅವರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಷನ್ ಕಥೆಯಲ್ಲಿದ್ದಾರೆ, ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. DI ಕೂಡ ನಾವು ಬೇಸ್ ಲೈಟಲ್ಲಿ ಮಾಡಿದ್ದೀವಿ ಸರ್. ಅಂದರೆ ಒಂದು ಇವತ್ತಿನ ಟೆಕ್ನಾಲಜಿಗೆ ಯಾವುದು ತುಂಬ ಲೇಟೆಸ್ಟ್ ಇದೆಯೋ ಅದರಲ್ಲೇ ಮಾಡಿದ್ದೀವಿ. ಅದಕ್ಕೆ ನೀವು ನೋಡೋ ಆ ವಿಜುವಲ್ಸ್ ಎಲ್ಲ ತುಂಬ ಅಷ್ಟು ಚೆನ್ನಾಗಿರುತ್ತೆ. ಸೊ ತುಂಬ ಕ್ವಾಲಿಟಿಲಿ ಯಾವುದೇ ಕಾಂಪ್ರಮೈಸ್ ಇಲ್ಲದೆ ನಮ್ಮ ಪ್ರೊಡ್ಯೂಸರ್ ಚಿಕ್ಕ ಸಿನಿಮಾ ಆಗಿರ್ಬೋದು, ಬಟ್ ಕ್ವಾಲಿಟಿ ರೇಂಜ್ ದೊಡ್ಡ ಸಿನಿಮಾ ರೇಂಜ್ಗೆ ಮಾಡಿದ್ದೀರಿ. ಅದಕ್ಕೆ ಅವ್ರಿಗೆ ಒಂದು ಸತಿ ಧನ್ಯವಾದಗಳು ಹೇಳ್ಕೊತೇನೆ. ಯಾಕಂದರೆ ಕಥೆನ ನಂಬಿ ದುಡ್ಡು ಹಾಕಿದ್ದಾರೆ. ದುಡ್ಡುಗೋಸ್ಕರ ಅವ್ರು ಯಾವತ್ತೂ ಕಥೆ ಮಾಡಲಿಲ್ಲ, ಕಥೆ ನಂಬಿ ದುಡ್ಡು ಹಾಕಿದ್ದಾರೆ. ಅದೇ ಕೆಲಸದಲ್ಲಿ ಹೋರಾಟ ಮಾಡಿದ್ದಾರೆ. ಬೇರೆಯವ್ರ ಪ್ರೊಡ್ಯೂಸರ್ ಥರ ದುಡ್ಡು ಹಾಕ್ಬಿಟ್ಟು ಮನೇಲಿ ಕೂತ್ಕೊಂಡು ಸಿನಿಮಾ ಬಗ್ಗೆ ಜಡ್ಜ್ ಮಾಡಿಲ್ಲ. ಯಾಕಂದರೆ ಫಸ್ಟ್ ಮೈನಸ್ ಆಗೋದೇ ಅಲ್ಲಿ. ನಾವು ಹಾಕೋ ದುಡ್ಡಿಗೆ ನಮಗೆ ಗೊತ್ತಾಗ್ಬೇಕಲ್ವ ಏನು ಆಗ್ತಾ ಇದ್ದೀರಿ ಅಂತ. ಆ ವಿಷಯದಲ್ಲಿ ಅವ್ರು ಡೈಲಿ ಬಂದು ಕ್ಯಾಲ್ಕುಲೇಷನ್ ತೊಗೊತಾ ಇದ್ರು, ನಾನು ಏನು ಮಾಡ್ತಾ ಇದ್ದೀನಿ. ಬೇಸಿಕ್ಲಿ ಅವರು ಬಿಲ್ಡರ್ ಆಗಿರೋದ್ರಿಂದ ಅದು ಅರ್ಥ ಮಾಡ್ಕೊಂಡು ಹಾಕೋ ದಿನದಲ್ಲಿ ಏನು ನನಗೆ ಬೇಕಾಗಿದೆ ಅಂತ ಆ ಕೆಲಸನ ಅವ್ರು ವಾಚ್ ಮಾಡಿದ್ರು. ಆ ವಾಚ್ ಮಾಡಿದ್ದಕ್ಕೆ ಇವತ್ತು ಈ ಸುಖವಾಗಿ ಪ್ರೆಸ್ ಮೀಟಲ್ಲಿ ಇಂಟರ್ವ್ಯೂಸ್ ಅಲ್ಲಿ ಕೂತಿದ್ದೀರಿ. ಇದು ಹಿಂಗೆ ಜನರ ಮಧ್ಯೆ ಹೋಗೋದಕ್ಕೆ ಕಾರಣನೂ ಅವರೇ ಆಗಿರ್ತಾರೆ. ನಾವು ಏನೇ ಮಾತಾಡಿದ್ರು ನಾವು ಸಿನಿಮಾ ಗೆದ್ರೆ ಇನ್ನೊಂದಷ್ಟು ಸಿನಿಮಾಗಳು ಮಾಡ್ತಾರೆ. ಪ್ರೊಡ್ಯೂಸರ್ನ ಗೆಲ್ಸೋದಕ್ಕೆ ನಾವು ಸಹಾಯ ಮಾಡೋಣ. ಸಿನಿಮಾ ಖಂಡಿತ 6ನೇ ತಾರೀಕು ರಿಲೀಸ್ ಆಗ್ತಿದೆ. ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲೇ ಹೋಗಿ ನೋಡಿ, ಯಾರು ಬೇಡ ಅನ್ನಲ್ಲ. ಸೊ ಹಂಗೆ ಸಪೋರ್ಟ್ ಮಾಡಿ. ಒಳ್ಳೆ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ನಿಮ್ಮ ಮಕ್ಕಳ ಜೊತೆ ಬಂದು ನೋಡ್ಬೋದು. ಖಂಡಿತ ಬಂದು ನೋಡಿ, ಒಳ್ಳೆ ಎಂಟರ್ಟೈನ್ಮೆಂಟ್. ಥ್ಯಾಂಕ್ ಯು ಸರ್, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಮತ್ತಷ್ಟು ಸಿನಿಮಾಗಳು ನಿಮ್ಮ ಪ್ರೊಡಕ್ಷನ್ ಇಂದ ಬರಲಿ, ಥ್ಯಾಂಕ್ ಯು. ನಿಮ್ಮ ಡೈರೆಕ್ಷನ್ ಇಂದಲೇ ಬರಲಿ. ಮತ್ತೆ ಈ ತರದ ಕಲಾವಿದರು ಮತ್ತಷ್ಟು ಅವಕಾಶಗಳು ಕೊಡಿ. ಒಳ್ಳೇದಾಗ್ಲಿ. ಯಾವತ್ತು ಸಿನಿಮಾನ ಲವ್ ಮಾಡ್ತಾರಲ್ವಾ, ಆ ಕಲಾವಿದರಿಗೆ ಸಿನಿಮಾ ಸಿಗ್ತದೆ. ಸಿನಿಮಾನ ತುಂಬಾ ಲವ್ ಮಾಡಬೇಕು. ಆ ಲವ್ ಇವತ್ತಿಲ್ಲ ನಾಳೆ ಖಂಡಿತ ದಾರಿ ತಗೊಂಡು ಹೋಗ್ತದೆ. ಪ್ರಯತ್ನ ಇರಬೇಕು. ಕಷ್ಟಪಡದೆ ಏನೂ ಸಿಗಲ್ವಲ್ಲ. ಕಷ್ಟಪಡದೆ ಏನಾದ್ರು ಸಿಕ್ಕರೆ ಹೇಳ್ಕೊಳಕ್ ಏನೂ ಇರಲ್ಲ ಅದ್ರಲ್ಲಿ. ಕಷ್ಟಪಟ್ರೆ ಏನಾದ್ರು ಹೇಳ್ತಾರೆ. ನಾಳೆ ದಿನ ನಾವು ಕುತ್ಕೊಂಡು ಹೇಳ್ಕೊಳೋದಿನ ಇದೇ ಒಂದು 10 ವರ್ಷ ಕಳೆದ್ರೆ ಬೇಬಿ ಯಾರ್ಯಾರು ಯಾವ ಪ್ಲೇಸ್ ಅಲ್ಲಿ ಇರ್ತಿರೋ ಗೊತ್ತಿಲ್ಲ. ಇನ್ ಕೇಸ್ ಇದೇ ಇಂಡಸ್ಟ್ರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರೆ ಇದೇ ರಿಪೀಟ್ ಅಲ್ವಾ ಅವತ್ತಿಗೆ. ಅವತ್ತು ನಮ್ಮನ್ನ ನೋಡಿ ಇಲ್ಲ, ಆಕ್ಚುಲಿ ಯಾರ್ಯಾರು ಇವತ್ತು ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಅವರೆಲ್ಲ ಇಲ್ಲಿ ಕುತ್ಕೊಂಡು ಮಾತಾಡಿನೇ ಅಲ್ಲಿ ಹೋಗಿರೋದು. ಎಲ್ಲರಿಗೂ ಇನಿಷಿಯಲ್ ಡೇಸು, ಸ್ಟಾರ್ಟಿಂಗು, ಫಸ್ಟ್ ಸಿನಿಮಾನದು ಇದ್ದೇ ಇರುತ್ತೆ. ಆ ಥರದವ್ರು ನೀವು ಮೀಡಿಯಾದವ್ರು ಸಪೋರ್ಟ್ ಮಾಡಿ ಇರೋದಕ್ಕೇನೆ ಇವತ್ತು ಅವ್ರು ಅಲ್ಲಿರೋದು. ಬಟ್ ಇದರಲ್ಲಿ ಏನೋ ಒಂದು ವಿಷಯ ಹೇಳ್ತೀನಿ ಅಂದ್ರೆ, ನಮ್ಮ ಸಿನಿಮಾದಲ್ಲಿ ಇದು ತುಂಬಾ ಖುಷಿಯಾಗಿ ಮಾಡಿದ್ವಿ ಸರ್. ಸಿನಿಮಾ ಪ್ರತಿಯೊಬ್ರು ಫ್ಯಾಷನ್ ಆಗಿ ಕೆಲಸ ಮಾಡೋದು, ಜಾಲಿಯಿಂದ ಮಾಡಿದೀರಿ ಸಿನಿಮಾನ. ಯಾವುದೇ ತರ ತುಂಬಾ ಟೆನ್ಷನ್ ತಗೊಂಡು ಸಿನಿಮಾ ಗುರು ಅನ್ನೋದು ಸಿನಿಮಾ ಮಾಡ್ತಾ ಇದ್ದೀರಿ, ಚೆನ್ನಾಗಿ ಮಾಡೋಣ, ಪ್ರೇಕ್ಷಕರು ಕೊಡೋಣ ಅನ್ನೋ ಒಂದು ಉದ್ದೇಶದಲ್ಲೇ ಎಲ್ಲರೂ ಕೈ ಜೋಡಿಸಿದ್ರು. ಅದೆಲ್ಲರಿಗೂ ಧನ್ಯವಾದಗಳನ್ನ ಹೇಳ್ಕೊಂತೀನಿ. ಸೊ ಹ್ಯಾಪಿಫುಲ್, ವರ್ಕಿಂಗ್ ಹ್ಯಾಪಿಫುಲ್. ಇವಾಗ ರಿಲೀಸಿಂಗು ಹ್ಯಾಪಿಯಿಂದ ಮಾಡ್ತಾ ಇದ್ದೀರಿ, ಆಡಿಯನ್ಸ್ಗೂ ಹ್ಯಾಪಿ ಆಗ್ತದೆ ಬಿಕಾಸ್ ಆಫ್ ಸುಖಿ ಬಾಬಾ.